ಕಾಮಿಡಿಯನ್ಗೆ ದಿನಕ್ಕೆ 25,000 ತಗೋತಾ ಇದ್ದೆ. ಮೊದಲು ನಾನು ದಪ್ಪ ಇದ್ದಾಗ ಸಣ್ಣ ಬೇಕು ಅಂತಿದ್ರು. ನಾನು ಸಣ್ಣ ಆದ್ಮೇಲೆ ನೀವು ಮೊದಲೇ ಚೆನ್ನಾಗಿದ್ರಿ ಅಂತ ಅಂದ್ರು. ಲೈಕ್ ಇಲ್ಲಿ ಹೆಂಗಿದ್ರು ಕಷ್ಟ ಆಗುತ್ತೆ. ಆವಾಗ ನಾವೆಲ್ಲ ನೇರ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲ ಮಾತಾಡೋ ಥರ ಇರಲಿಲ್ಲ. ನಮಗೆ ಮಧ್ಯದಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರು, ಮ್ಯಾನೇಜರು, ಈ ಥರ ಮೀಡಿಯೇಟ್ಸ್ ಇರ್ತಾ ಇದ್ರಲ್ಲ, ಅವ್ರ ಥ್ರೂನೇ ನಮಗೆ ಮಾತಾಡ್ತಾ ಇದ್ದಿದ್ದು. ಅದು ಒಂದು ಸ್ವಲ್ಪ ಕೆಲವರು ನಡ್ಕೊಂಡು ಬಂದಿದ್ದೀವಿ, ಆಟೋನಲ್ಲಿ ಬಂದಿದ್ದೀವಿ ಅಂದರೆ ನಮಗೆ ನೋಡೋ ವಿಧಾನನೇ ಬೇರೆ. ಅದೇ ಕಾರಲ್ಲಿ ಬಂದು ಇಳಿದ್ರೆ ಓಹೋ ಅಂತಾರೆ. ನಾನು ಯಾವತ್ತೂ ಇಷ್ಟು ಪ್ರೊಫೆಷ್ನಲ್ ನಾನು ಯಾವತ್ತೂ ಒಂದು ಸಾಲ ಮಾಡಿಲ್ಲ, ಯಾವುದೂ ಒಂದು EMI ಅಲ್ಲಿ ಏನೂ ತೊಗೊಂಡಿಲ್ಲ. ನಮ್ಮ ಹತ್ರ ಇದ್ದರೆ ತೊಗೋತೀವಿ. ನಾನು ನೋಡಿ ಬೇಕಿರೋ ಒಂದು ಬ್ರ್ಯಾಂಡೆಡ್ ಬಟ್ಟೆನೂ ಹಾಕ್ತಿರ್ಲಿಲ್ಲ, ಬ್ರ್ಯಾಂಡೆಡ್ ಸ್ಲಿಪ್ಪರ್ ಆಗಿರಲಿ, ಒಂದು ಹ್ಯಾಂಡ್ ಬ್ಯಾಗ್ ಇರಲಿ, ಅದು ನನ್ನ ಹತ್ರ ಒಂದು ಪುಟ್ಟ ಕಾರ್ ಆಲ್ಟೋದು ನಾನು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ದು. ಈ 15 ವರ್ಷದಲ್ಲಿ 2 ಲಕ್ಷ ಕೊಟ್ಟು ಕಾರ್ ತೊಗೊಳಕ್ಕೆ ನಂಗೆ 15 ವರ್ಷ ಬೇಕಾಯಿತು. ಅಲ್ಲ, ಸೇವಿಂಗ್ಸ್ ಅಂತಾನೆ ಮಾಡ್ಕೊಂಡಿರ್ಲಿಲ್ವಾ? ಸೇವಿಂಗ್ಸ್ ಅನ್ನೋದು ಏನಿರುತ್ತೆ ನಮ್ದೇನು ಎಲ್ಲ, ಇವತ್ತು ನಾವು ಒಂದು ಪೇಮೆಂಟ್ ತರ್ತೀವಿ ನಮ್ಮ ಮನೆಗೆ ಆಗಿರುತ್ತೆ. ಅದು ಫ್ಯೂಚರ್ ಪ್ಲಾನೇ ಇರಲಿಲ್ವಾ ಹಾಗಾದ್ರೆ ಮಮತಾ ಯಾವತ್ತು ಫ್ಯೂಚರ್ ನಾಳೆದು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಇವನಿರೋ ಸ್ಕಿನ್ ಟೋನೇ ಫೇರ್ ಅಂತ ಹೇಳ್ತಾ ಇದ್ರು. ಇಲ್ಲಿರೋರೆಲ್ಲ ನನ್ನನ್ನು ಕಪ್ಪು ಅಂತಿದ್ರೆ ನನ್ನ ಸ್ಕಿನ್ನೇ ಅವ್ರಿಗೆ ಫೇರ್ ಥರ ಇರ್ತಿತ್ತು. ನನಗೆ ಒಂದು ಸ್ವಲ್ಪ ಡಲ್ ಮೇಕಪ್ ಮಾಡ್ತಾ ಇದ್ರು. ಸಕ್ಸಸ್ ನೋಡಲಿಲ್ಲ ಅಂದರೆ ಆ ಪ್ರೊಫೆಷನ್ಗೆ ಒಂದು ಅರ್ಥ ಇರಲ್ಲ. ಬಟ್ ನಂಗೆ ಅದು ನೋವಿದ್ದೇ ಇದೆ. ನಾನು ಇಷ್ಟೆಲ್ಲ ನಾನು ಕೆಲಸ ಮಾಡಿದ್ರು ಮಮತಾ ರಾವತ್ ಅಂತ ಆ ಒಂದು ರೆಕಗ್ನೈಸೇಷನ್ ಬರ್ತಿಲ್ವಲ್ಲ ಅಂತ ನನಗೆ ಇವತ್ತಿಗೂ ಬೇಜಾರಿದೆ. ಬಟ್ ನಮಗೇನು ಏನೂ ಇರಲಿಲ್ಲ ಅಂದರೂ ನಾವು 3 ಜನ ಅರ್ನಿಂಗ್ ಮಾಡ್ತಾ ಇದ್ವಿ. ನಮ್ಮ ಅಣ್ಣನೂ ಕೆಲಸ ಮಾಡ್ತಾ ಇದ್ದ. ಅವನು ಲೈಕ್ ಪ್ಯಾಂಟ್ ಕಟ್ಟಿಂಗ್ಸು, ಫ್ಯಾಬ್ರಿಕ್ಸ್, ಇದರಲ್ಲಿ ಗಾರ್ಮೆಂಟ್ಸ್ ಇದರಲ್ಲೇ ಇರ್ತಿದ್ದ. ಅದು ಬಿಟ್ಟು ಬೆಳಗ್ಗೆ ಹೊತ್ತು ಪೇಪರ್ ಹಾಕ್ತಿದ್ದ, ಹಾಲು ಹಾಕ್ತಾ ಇದ್ದ. ಅವನೊಂಥರ 2 ಥರ ಕೆಲಸ ಮಾಡ್ತಿದ್ದ ಅಣ್ಣ. ಸೊ ಅವನದು ಒಂದಷ್ಟು ಪೇಮೆಂಟ್ಸ್ ಬರ್ತಾಯಿತ್ತು, ನನ್ನ ತಮ್ಮಂದು ಬರ್ತಾಯಿತ್ತು. ಅಮ್ಮ ಟೈಲರು, ಅಮ್ಮ ದಿನಕ್ಕೆ ಏನಿಲ್ಲ ಅಂದ್ರೆ 12 ಬ್ಲೌಸ್ ಹೊಲಿತಾಯಿದ್ರು. ಸೊ ದಟ್ ನಾನು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ನನ್ನ ಮಕ್ಳಿಗೆ ಟ್ಯೂಷನ್ಸ್ ಹೇಳ್ಕೊಡ್ತಾ ಇದ್ದೆ ಆಗ. ಸೊ ಒಂದೆರಡು ಕೆಲಸ ಮಾಡಿ ಪ್ರಶ್ನೆ ಕೇಳಿದೆ ಅಂದ್ರೆ, ಮಮತಾ ರಾವತ್ನ ಬರೀ ಗೂಗಲ್ ಅಲ್ಲಿ ಮಮತಾ ರಾವತ್ ಅಂತ ಹೊಡೆದ ತಕ್ಷಣ ಫೋಟೋಸ್ ನೋಡ್ಬಿಟ್ಟು ಇನ್ಸ್ಟಾಗ್ರಾಮ್ ಫೋಟೋಸ್, ಆಕ್ಚುಲಿ ನೀವು ನೋಡೋದೇನು ಗೊತ್ತಾ, ಅದು ಬರೀ ಸ್ಕ್ರೀನ್ ಮೇಲೆ ಅಷ್ಟೇ. ಮನೆಯಲ್ಲಿ ನಾನು ತುಂಬ ಕ್ಯಾಶುವಲ್ ಆಗಿ, ನೀವೆಲ್ಲ ಹೇಗೆ ನೈಟಿ ಹಾಕ್ಕೊಂಡು ಅಥವಾ ನೈಟ್ ಡ್ರೆಸ್ ಹಾಕ್ಕೊಂಡು ಮನೇಲಿ ಏನು ಕೆಲಸ ಮಾಡ್ತೀನಿ ನಾನು ಹಾಗೆ ಇರ್ತೀನಿ. ನಮ್ಮಮ್ಮ ಅಷ್ಟೆಲ್ಲ ಬ್ಲೌಸ್ ಹೊಲಿತಾರೆ ಅಂದರೆ ಲೆಕ್ಕ ಹಾಕಿ ನಾನು ಬೆಳಗ್ಗೆ ಎದ್ದು ನಾನು 5 ಗಂಟೆಗೆಲ್ಲ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ನನ್ನ ತಮ್ಮನಿಗೆ ನಮ್ಮ ಅಣ್ಣನಿಗೆ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿ ಎಲ್ಲ ಮಾಡಿ ನಾನು ಕರೆಕ್ಟಾಗಿ 4 ಗಂಟೆಗೆ ಟ್ಯೂಷನ್ಸ್ ಮಾಡ್ತಾಯಿದ್ದೆ ಮಕ್ಕಳಿಗೆ. ಒಂದು 17-18 ಜನ ಬರ್ತಾಯಿದ್ರು ಟ್ಯೂಷನ್ಸ್ಗೆ. ಅದೆಲ್ಲ ಒಂದು ಅರ್ನಿಂಗ್ಸ್ ನನಗೆ. ಇವಾಗ ರೆಗ್ಯುಲರ್ ಆಗಿ ಎಲ್ಲರೂ ಆಕ್ಟಿವ್ ಆಗಿ ದುಡಿಲೇಬೇಕಿತ್ತು. ಏನಾದರೂ ಒಂದು ಟೈಮಲ್ಲಿ ನಿಮಗೆ ಒಂದು 15 ಡೇಸ್ ರೆಸ್ಟ್ ಮಾಡಬೇಕು ಆ ಥರ ಏನೋ ಸಿಚುವೇಶನ್ ಬಂತ? ಆ ಥರ ನನಗೆ ಬರಲೇ ಇಲ್ಲ. ಒಂದು ಸಿನಿಮಾ ಇರ್ತಿತ್ತು, ಇಲ್ಲಾಂದರೆ ಆ್ಯಂಕರಿಂಗ್ ಹೆಲ್ತ್ ಪ್ರಾಬ್ಲಮ್ ನನಗೆ ಇರ್ತಿರ್ಲಿಲ್ಲ. ಬಟ್ ಆಗ ಒಂದು ಆಕ್ಸಿಡೆಂಟ್ ಆಗಿ ನನ್ನ ಅಪ್ಪ ನನ್ನ ಅಮ್ಮನಿಗೆ ಇಬ್ರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೆ ನನ್ನ ಅಮ್ಮ ಊರಿಗೆ ಹೋಗ್ಬಿಟ್ಟು ಬಂದು ಒಂದು ಸಾವಿಗೆ ಹೋಗಿದ್ರು ಊರಿಗೆ. ಅಲ್ಲಿಂದ ಬರ್ತಾ ಇಲ್ಲಿ ನವರಂಗಲ್ಲಿ ಇಳ್ಕೊಂಡ್ರು. ನನ್ನಪ್ಪ ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದು, ಆಟೋ ಬ್ರೇಕ್ ಫೇಲ್ ಆಗಿ ನಮ್ಮ ಮನೆ ಹತ್ರನೇ ಆಕ್ಸಿಡೆಂಟ್ ಆಯಿತು. ಸೊ ಅವಾಗಿಂದ ನನ್ನ ಅಮ್ಮನಿಗೆ 2 ಮಂಡಿ ಚಿಪ್ಪು ಇದಾಗ್ಬಿಟ್ಟು ವಾಕ್ ಮಾಡೋಕ್ಕಾಗ್ತಿರಲಿಲ್ಲ. ಬೆಡ್ ರೆಸ್ಟಲ್ಲೇ ಇದ್ದರು, ಫುಲ್ ಬೆಡ್ ರಿಡನ್ ಆಗಿದ್ದರು. ನನ್ನ ಅಪ್ಪನಿಗೆ 2 ಸರ್ಜರಿ ಆಯಿತು, ಮೂಗು ಮತ್ತು ಕಣ್ಣುದು ಇಲ್ಲಿ 2 ಸರ್ಜರಿ ಆಯಿತು. ಅವರು ಹುಷಾರಾಗ್ಬಿಟ್ರು. ಸರ್ಜರಿ ಎಲ್ಲ ಆದಮೇಲೆ ನನ್ನ ಅಮ್ಮ ಫುಲ್ ಡೀಪ್ ಬೆಡ್ ರಿಡನ್ ಆಗಿಬಿಟ್ರು. ಸೊ ಆ ಟೈಮ್ ಒಂದು ಸ್ವಲ್ಪ ಕ್ರೂಷಿಯಲ್ ಆಗಿತ್ತು, ಯಾಕಂದರೆ ಸರ್ಜರಿಗೆ ಹಣ ಅದು ಎಲ್ಲ. ಆ್ಯಂಡ್ ದೇವರ ದಯೆ ಯಾವುದೋ ಒಂದು ಸಿನಿಮಾ, ಅಷ್ಟರಲ್ಲಿ ನಾನು ಹೀರೋಯಿನ್ ಆಗಿ ಕೆಲವೊಂದು ಸಿನಿಮಾಗಳು ಮಾಡ್ತಾಯಿದ್ದೆ. ಒಂದಷ್ಟು 50-60 ಸಾವಿರ ಸಂಬಳ, 1 ಲಕ್ಷ ಸಂಬಳ ಎಲ್ಲ ಬರ್ತಾ ಇತ್ತಲ್ಲ. ಸೊ ಅದು ಏನು ತಗೊಬಂದ್ರು ಅಲ್ಲಿಗೆ ಸರಿ ಹೋಗ್ತಾ ಇತ್ತು. ಓಕೆ, ಅಲ್ಲಿ ಯಾವ ಕ್ಯಾರೆಕ್ಟರ್ ಮಾಡಿದ್ರಿ, ಯಾವ ಸಿನಿಮಾ ಮಾಡಿದ್ರಿ, ಯಾವ ಕೋಸ್ಟಾರ್ ಇದ್ರು? ತೆಲುಗಲ್ಲಿ ನಾನು ಮಾಡಿದ್ದೆಲ್ಲ ಒಳ್ಳೆಯವ್ರ ಜೊತೆ ಮಾಡಿದ್ದೀನಿ. ಕಾಲಿಂಗ್ ಬೆಲ್ ಅಂತ ಪನ್ನಾ ಅಂತ ಡೈರೆಕ್ಟರು, ರವಿ ವರ್ಮಾ ಆ್ಯಕ್ಟರು. ಜಗನ್ನಾಯಕುಡು ಅಂತ ಸಿನಿಮಾ ದೊಡ್ಡ ಡೈರೆಕ್ಟರು, PC ಶೇಖರ್ ಅಂತ. ಹೀರೋ ಬಂದುಬಿಟ್ಟು ರಾಜಾ ಅವರು ಒಂದು ಟೈಮಲ್ಲಿ ಬ್ಯಾಂಗಲ್ಲಿದ್ದ ಹೀರೋ. ಜಗನ್ನಾಯಕುಡು ಅಗೇನ್ ಇಟ್ಸ್ ಪೊಲಿಟಿಕಲ್ ಸಿನಿಮಾ. ಅದಾದಮೇಲೆ ಪಂಚಮುಖಿ ಅಂತ ಮಾಡಿದೆ, ಆರ್ಯನ್ ರಾಜೇಶ್ ಹೀರೋ. ಬಟ್ ಹಾಗೆ ಕೆಲವೊಂದು ಈಗ ಶಿವನಾಗಿಣಿ ಅಂತ ಮಾಡಿದ್ದು ಅದು ಫೀಮೇಲ್ ಓರಿಯೆಂಟೆಡ್ ಕತೆ. ಬಟ್ ಅದರಲ್ಲೂ ಪ್ಯಾಡಿಂಗ್ ಆರ್ಟಿಸ್ಟ್ ತುಂಬ ಒಳ್ಳೆಯದಿದ್ದಾರೆ. ಅದ್ರ ಜೊತೆಲಿ ಒಂದಷ್ಟು ಕರೀನಾ ಮಧ್ಯಲೋ ಕಮಲ್ ಹಾಸನ್ ಅಂತ ಒಂದು ಕಾಮಿಡಿ ಸಿನಿಮಾ. ಆ್ಯಂಡ್ ಒಂದು 3-4 ಪೆಪ್ಪಿ ನಂಬರ್ ಸಾಂಗ್ಸ್ ಮಾಡಿದೆ. ಅದೆಲ್ಲ ಮಾಡಿ ಇಲ್ಲಿ ಒಂದಷ್ಟು ಗೂಳಿಹಟ್ಟಿ ಮಾಡಿದೆ, ಅಪ್ಸರೆ ಮಾಡಿದೆ, ರೂಪಾ ಅಂತ ಮಾಡಿದೆ. ಹೀರೋಯಿನ್ ಆಗಿ ಮಾಡಿದ್ದು. ಒನ್ಸ್ ನಾನು ಹೀರೋಯಿನ್ ಆಗಿ
ಕಾಲಿಂಗ್ ಬೆಲ್ ಮಾಡಿದ್ಮೇಲೆ ನಾನು ಮಾಡಿದಂಥ ಸಿನಿಮಾ ಎಲ್ಲ ಹೀರೋಯಿನ್ ಆಗಿ ಮತ್ತೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ ಕಾಮಿಡಿ ಮಾಡೋಕ್ಕೆ. ಅವಾಗಲೂ ಬರ್ತಾ ಇತ್ತು ನಿಮ್ಗೆ ಅಪ್ರೋಚ್ಗಳು ಬರ್ತಾ ಇತ್ತು. ನೋ ಸರ್, ನಾನೀಗ ಒಂದು ಲೆವೆಲ್ ಮೇಲೆ ಹೋದಾಗ ನಾನು ರೆಸ್ಪೆಕ್ಟ್ ಮಾಡಬೇಕು ಆ ಪಾತ್ರ. ಹೀರೋಯಿನ್ ಮಾಡಿದಾಗ ನಿಮ್ಗೆ ಎಷ್ಟು ರೆಕಮೆಂಡೇಶನ್ ತಗೊಂಡ್ರಿ ಫಸ್ಟ್ ಸಿನಿಮಾಗೆ? ನಾನು ಹೈಯೆಸ್ಟ್ 5 ಲಕ್ಷ ತೊಗೊಂಡಿದ್ದೀನಿ ತೆಲುಗು ಸಿನಿಮಾನಲ್ಲಿ ಅಷ್ಟೇ. ಕಾಮಿಡಿಯನ್ಗೆ ದಿನಕ್ಕೆ 25,000 ತಗೋತಾ ಇದ್ದೆ. ಅದು ನಾನು ಹೆಸರು ಮಾಡಿದ್ಮೇಲೆ. ಅಲ್ಲಿ ತನಕ ತಗೊಳ್ತಾ ಇದ್ದೆ ಒಂದು 7,000, 10,000, 12,000, 15,000. ಒನ್ಸ್ ನಂದು ಕಾಮಿಡಿ ಸ್ವಲ್ಪ ಕ್ಲಿಕ್ ಆದಮೇಲೆ, ಯಾವುದು ಈ ಗಂಗೆ ಬಾರಿ ತುಂಗೆ ಬಾರಿ ಎಲ್ಲ ಕ್ಲಿಕ್ ಆದಮೇಲೆ ನಾನು ಭದ್ರಾ ಆ ಸಿನಿಮಾಗೆಲ್ಲ 25 ಚಾರ್ಜ್ ಮಾಡ್ತಾ ಇದ್ದೆ. ಅಲ್ಲ, ನಿಮ್ಗೆ ಆ ಟೈಮಲ್ಲೆಲ್ಲ ಕಾಮಿಡಿಯನ್ ಇರ್ತಾ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಜನರು ಕಂಟಿನ್ಯೂ ಮಾಡ್ಬೋದಿತ್ತು. ಸೇಮ್ ಓವರ್ ಕಾಮಿಡೀಸೇ ಅನಿಸ್ತಾ ಇತ್ತು ನನಗೆ. ಸೇಮ್ ಕಾಮಿಡಿ, ಅದೇ ಪಾತ್ರ, ಅದೇ ಥರದ್ದು. ಸೊ ನಂಗೆ ಅದು ಯಾಕೋ ಬೇರೆನೂ ಶಿಫ್ಟ್ ಆಗೋಣ ಸ್ವಲ್ಪ ಅಂತ ಅನಿಸ್ತು. ನೀವು ಯಾವಾಗ ಸ್ಕರ್ಟು ಸ್ಲೀವ್ಲೆಸ್ ಎಲ್ಲ ಯಾವಾಗ ಹೀರೋಯಿನ್ ಆದ್ಮೇಲೆ ಹೀರೋಯಿನ್ ಆದ್ಮೇಲೆ ಕಾಮಿಡಿ ಇದ್ರಲ್ಲೂ ಹಾಕಿದ್ರಲ್ಲ ಸ್ಲೀವ್ಲೆಸ್ ಬ್ಲೌಸ್, ಅದು ಮುಂಗಾರು ಮಳೆಯ ಒಂದು ಸೀಕ್ವೆನ್ಸ್ ಬರುತ್ತೆ. ಅಂದ್ರೆ ಅದು ಚೆನ್ನ ಸಿನಿಮಾ, ಅದರಲ್ಲಿ ಸುಬ್ಬುಲ ಪ್ರಕಾಶ್ ಅವ್ರ ಜೊತೆನೆ ಮಾಡಿರೋದು. ಅದರಲ್ಲಿ ಈ ಮುಂಗಾರು ಮಳೆ ಪೂಜಾ ಗಾಂಧಿ ಯಾವ ಥರ ಬಟ್ಟೆ ಹಾಕಿದ್ದಾರೆ ಅದೇ ಥರ ಹಾಕಬೇಕಿತ್ತು. ದುನಿಯಾ ಸಿನಿಮಾನಲ್ಲಿ ರಶ್ಮಿ ಆಗಿ ಹಾಕಿದ್ದಾರೆ ಅದೇ ಹಾಕಬೇಕಿತ್ತು. ಮತ್ತು ಗುಣವಂತ ಸಿನಿಮಾನಲ್ಲಿ ರಮ್ಯಾ ಅವರು ಯಾವ ಥರ ಚೂಡಿದಾರ ಹಾಕಿದ್ದಾರೆ ಸೇಮ್ ಅದೇ ಥರ ಹಾಕ್ಬೇಕು. ಸೊ ಹಾಗಾಗಿ ಆ ಬಟ್ಟೆಗಳನ್ನ ಅಲ್ಲಿ ಹಾಕ್ಲಿಕ್ಕಾಯ್ತು ಅಷ್ಟೇ. ಸೇಮ್ ಅಂತ ಅಂದಾಗ ಆ ಬಟ್ಟೆ ಹಾಕಿದ್ದೀನಿ. ಈ ವೇಳೆಗಾಗ್ಲಿ ಮನೆಯೆಲ್ಲ ಓಕೆ ಅಂದ್ಬಿಟ್ಟಿದ್ರು ಅನ್ಸುತ್ತೆ, ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡು, ಯಾವ್ದಾದ್ರು ಕ್ಲಾತ್ಸ್ ಇಲ್ಲ. ಬಟ್ ಬಟ್ಟೆ ಮೇಲೆ ರಿಸ್ಟ್ರಿಕ್ಟ್ ಇರ್ತಿತ್ತು. ಸಿನಿಮಾನಲ್ಲಿ ಮಾಡ್ತಾ ಇದ್ದೆ. ಹೊರಗಡೆ ಎಲ್ಲರೂ ಹೋಗ್ಬೇಕಂದ್ರೆ ನಾನು 3/4 ಕೇಪ್ರೀಸ್ ಹಾಕ್ತೀನಿ ಅಂದ್ರೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಿರ್ಲಿಲ್ಲ ನನ್ನ ಹೊರಗಡೆ. ನೀನು ಬೇರೆ ಹಾಕ್ಕೊಂಡು ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ, ನಾನು ನಿನ್ನ ಜೊತೆನೂ ಬರಲ್ಲ ಅಂತ ಹೇಳ್ತಾ ಇದ್ರು. ಓಕೆ. ಲಾಸ್ಟ್ ಯಾವ ಸಿನಿಮಾ ಮಾಡಿದ್ರಿ ಲಾಸ್ಟಿಗೆ? ತಾರಿಣಿಗಿಂತ ಮುಂಚೆ ಶಿವನಾಗಿನಿ ಮಾಡಿದ್ದೆ ಒಂದು. ಅದು ತೆಲುಗು. ತಮಿಳಲ್ಲೂ ಕೂಡ ನಾನು 3-4 ಸಿನಿಮಾ ಮಾಡಿದೆ. ಬಟ್ ತಮಿಳ್ ಅಂದ್ರೆ ಹೇಗೆ ಅಂತಂದ್ರೆ ಅದೊಂದು ಸ್ವಲ್ಪ ನೇಟಿವಿಟಿ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಈ ಲಂಗ ದಾವಣಿ ಸೀರೆ ಈ ಥರದ್ದೇ ಅಲ್ಲಿ ವಿತ್ ನಾನಿರೋ ಸ್ಕಿನ್ ಟೋನೇ ಫೇರ್ ಅಂತ ಹೇಳ್ತಾ ಇದ್ರು. ಇಲ್ಲಿರೋರೆಲ್ಲ ನನ್ನನ್ನು ಕಪ್ಪು ಅಂತಿದ್ರೆ ನನ್ನ ಸ್ಕಿನ್ನೇ ಅವ್ರಿಗೆ ಫೇರ್ ಥರ ಇರ್ತಿತ್ತು. ನನಗೆ ಒಂದು ಸ್ವಲ್ಪ ಡಲ್ ಮೇಕಪ್ ಮಾಡ್ತಾ ಇದ್ರು. ಅಲ್ಲಿಂದು ನೇಟಿವಿಟಿ ಸಿನಿಮಾನೇ ಅದು ಬೇರೆ ಥರ ಇರ್ತಾ ಇತ್ತು. ತೆಲುಗು ಅಂತ ಬಂದಾಗ ಸ್ವಲ್ಪ ನಾನು ಮಾಡ್ರನ್ ಆಗ್ತಾ ಹೋದೆ. ಯಾಕಂದರೆ ಅಲ್ಲಿನ ಇದೇ ಬೇರೆ ಅಲ್ವಾ. ಸೊ ಹೀಗೆ ಇಷ್ಟು ವರ್ಷ ಒಂಥರ ಚೇಂಜ್ ಇವತ್ತು ಬೇರೆ ಲೆವೆಲಲ್ಲಿ ಚೇಂಜ್ ಆಗಿದ್ದೀನಿ ಅಷ್ಟೇ. ಇದು ಸ್ಕಿನ್ ಟೋನ್ ಅಂತ ಬಂದಾಗ ನಿಮಗೆ ಬ್ಲ್ಯಾಕ್ ಮತ್ತು ವೈಟ್ ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ? ವೈಟ್ ಇರೋರಿಗೆ ಫಸ್ಟು ಚಾನ್ಸಸ್ ಸಿಗ್ತಾ ಇದ್ದಿದ್ದು. ಸಿನಿಮಾ ಅಂತ ಬಂದ ತಕ್ಷಣ ಇಲ್ಲಿ ತೆಳ್ಳಗಿರಬೇಕು ಬೆಳ್ಳಗಿರಬೇಕು ಅನ್ನೋದು ಫಸ್ಟ್ ಬರುತ್ತೆ. ಅದಕ್ಕೋಸ್ಕರನೇ ಮೊದಲೆಲ್ಲ ಹೀರೋಯಿನ್ಸ್ ಎಲ್ಲ ಬಾಂಬೆಯಿಂದನೇ ಬರೋರು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನಮ್ಮ ಊರಿನ ಹುಡುಗಿರಿಗೆ ನಮ್ಮವ್ರಿಗೆ ಒಂದು ಸ್ವಲ್ಪ ಅವಕಾಶ ಕೊಡೋಕ್ಕೆ ಶುರು ಮಾಡಿದ್ರು. ನಂಗೆ ಆ ಥರ ನೋಡೋಕೆ ಹೋದರೆ ಮಲಯಾಳಿ ಆರ್ಟಿಸ್ಟ್ಗಳು ತುಂಬ ಇಷ್ಟ ಆಗ್ತಾರೆ. ಅವ್ರು ಹೆಂಗಿರ್ತಾರೋ ಹಂಗೆ ಇರ್ತಾರೆ. ಅವರೆಲ್ಲ ನೋಡಿ ನಾರ್ಮಲ್ ಆಗೇ ಇರ್ತಾರೆ, ಗುಂಡಾಗಿರ್ತಾರೆ. ಇಲ್ಲೆಲ್ಲ ಯಾಕೆ ಸಣ್ಣನೇ ಬೇಕು ಅಂತ ಕೇಳ್ತಾರೆ. ಮೊದಲು ನಾನು ದಪ್ಪ ಇದ್ದಾಗ ಸಣ್ಣ ಬೇಕು ಅಂತಿದ್ರು. ನಾನು ಸಣ್ಣ ಆದಮೇಲೆ ನೀವು ಮೊದಲೇ ಚೆನ್ನಾಗಿದ್ರಿ ಅಂತ ಅಂದರು. ಲೈಕ್ ಇಲ್ಲಿ ಹೆಂಗಿದ್ರೂ ಕಷ್ಟ ಆಗುತ್ತೆ. ನಿಮ್ಗೆ ಅನಿಸಿದ್ದೆ ಹೆಂಗಿದ್ರೂ ಕಷ್ಟ, ಸಣ್ಣ ಇದ್ರೂ ಕಷ್ಟ, ದಪ್ಪ ಇದ್ರೂ ಕಷ್ಟ, ಕುಳ್ಳಕ್ಕಿದ್ರು ಕಷ್ಟ, ಉದ್ದಕ್ಕಿದ್ರು ಕಷ್ಟ. ನೀನು ಕುಳ್ಳಕ್ಕಿದ್ಯಾ ಅಂತಾರೆ. ಎಷ್ಟೋ ಜನ ಉದ್ದ ಇರೋರು ಹೇಳ್ತಾರೆ ನಾನು ಉದ್ದ ಇದ್ದೆ ನನಗೆ ಸಿನಿಮಾಗಳು ಸಿಗಲಿಲ್ಲ ಅಂತ. ಸೊ ಈಗ ಇವರು ನಿತ್ಯ ಮೆನನ್ ನೋಡಿ, ಅವ್ರು ನನಗಿನೇ ಶಾರ್ಟ್ ಇರಬಹುದು. ಬಟ್ ಅವ್ರು ಎಷ್ಟು ಸಿನಿಮಾ ಸುದೀಪ್ ಅವ್ರ ಜೊತೆ ಸಿನಿಮಾ ಮಾಡಲಿಲ್ವಾ? ತೆಲುಗಲ್ಲಿ ಎಷ್ಟು ಜನರ ಜೊತೆ ಸಿನಿಮಾ ಮಾಡಿದ್ದಾರೆ. ಸೊ ನೀವು ದರ್ಶನ್ ಜೊತೆ ಎಲ್ಲ ಸಿನಿಮಾ ಇಲ್ಲ ಮಾಡಬೇಕಿತ್ತು ಒಂದು ಸಿನಿಮಾ, ಬಟ್ ಅದಾಗಲಿಲ್ಲ. ಈವನ್ ಆ ಥರ ಮಿಸ್ ಆಗಿದ್ದು ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಿಸ್ ಆಯಿತು. ಕಾಮಿಡಿ ಪಾತ್ರನೇ, ಐ ಥಿಂಕ್ ಕೋಟಿಗೊಬ್ಬ ಸಿನಿಮಾ. ಅದಾದ್ಮೇಲೆ ಪುನೀತ್ ಅವ್ರ ಜೊತೆ ಬೇಕು ಅಂತಲೇ ಮಿಸ್ ಮಾಡಿದ್ದ, ಬಿಸಿ ಆಗಿದ್ರ? ಇಲ್ಲ, ಅದು ಕೋಆರ್ಡಿನೇಷನ್ ಇದಾಯಿತು, ಮಿಸ್ ಆಯಿತು. ಆವಾಗ ನಾವೆಲ್ಲ ನೇರ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲ ಮಾತಾಡೋ ಥರ ಇರಲಿಲ್ಲ. ನಮಗೆ ಮಧ್ಯದಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರು, ಮ್ಯಾನೇಜರು, ಈ ಥರ ಮೀಡಿಯೇಟ್ಸ್ ಇರ್ತಾ ಇದ್ರಲ್ಲ, ಅವ್ರ ಥ್ರೂನೇ ನಮಗೆ ಮಾತಾಡ್ತಾ ಇದ್ದಿದ್ದು. ಅದು ಒಂದು ಸ್ವಲ್ಪ ಮಿಸ್ ಗ್ಯಾಪ್ ಆಯಿತು ಅಷ್ಟೇ. ಅದಕ್ಕೆ ಆ ಸಿನಿಮಾ ಹೋಯಿತು. ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕಿತ್ತು, ಬಟ್ ಆಗ ಡೈರೆಕ್ಟ್ರು ಸತ್ತೋದ್ರು. ಸೊ ಹಾಗಾಗಿ ಆ ಸಿನಿಮಾ ಹಾಗಾಯಿತು. ದರ್ಶನ್ ಅವ್ರ ಜೊತೆ ಯಾಕೆ ಗೊತ್ತಿಲ್ಲ, ಫ್ಯೂಚರಲ್ಲಿ ದರ್ಶನ್ ಅವ್ರ ಜೊತೆ ಮತ್ತು ಸುದೀಪ್ ಅವ್ರ ಜೊತೆ ನಾನು ಸಿಸ್ಟರಾಗಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆಗ್ಬೋದು, ಹೇಳಕ್ಕಾಗಲ್ಲ.
ಮತ್ತು ಇಂಡಸ್ಟ್ರಿ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿಗೆ ಬೇರೆ ಭಾಗದಿಂದ ಎಲ್ಲ ಹೀರೋಯಿನ್ ಕರೆಸ್ತಾ ಇದ್ರು. ನಿಮಗೂ ಟ್ಯಾಲೆಂಟ್ ಇತ್ತು, ನೀವೊಬ್ಬರಲ್ಲಿ ನಿಮ್ಮಂಥ ಸಾಕಷ್ಟು ಜನ ನಟಿಯರಿದ್ದಾರೆ ಸಹ ಕಲಾವಿದರಾಗಿ ಆಕ್ಟ್ ಮಾಡಿ, ಯಾಕಂದರೆ ಅವರಿಗೆಲ್ಲ ಹೀರೋಯಿನ್ ಕ್ವಾಲಿಟೀಸ್ ಇದ್ದರು ಕೂಡ. ಯಾಕೆ ಇಲ್ಲ, ಅವಾಗ ಒಂದು ಟೈಮ್ ಇತ್ತು, ಅವಾಗೆಲ್ಲ ನಾವು ಫೈಟ್ ಮಾಡ್ತಿದ್ವಿ, ಇಲ್ಲೇ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ನೀವು ಹೊರಗಡೆಯಿಂದ ಕರೆಸ್ತೀರಾ ಮಾಡಿದ್ರಾ ನೀವು? ಆದರೆ ಜನರಲ್ ಆಗಿ ನಾವು ಯಾರಿಗೂ ಫೈಟ್ ಮಾಡೋದ್ರದಲ್ಲ, ನಾವೇ ಮಾತಾಡ್ಕೊಳ್ಳೋ, ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ, ನಮಗೆ ಬಿಟ್ಟು ಬೇರೆಯವ್ರನ್ನೇ ಕರೆಸ್ತಾರೆ ಅಂತ ನಾವು ಜನರಲ್ ಆಗಿ ಮಾತಾಡ್ತಾ ಇರ್ತೀವಿ. ಯಾರ ಜೊತೆನೂ ನಾವು ಮಾತಾಡೋ ಥರ ಇರಲಿಲ್ಲ. ಈಗ ಏನಾಗಿದೆ, ಇಲ್ಲಿರೋರನ್ನೇ ತಗೊಳ್ತಾ ಇದ್ದಾರೆ, ಅದು ತುಂಬ ಖುಷಿ ವಿಚಾರ. ಅದು ನೋಡಿ, ಈಗ ಎಷ್ಟೋ ಸೀರಿಯಲ್ಸಲ್ಲಿ ಮಾಡಿರೋರನ್ನ ಆ ಥರ ನೋಡೋಕ್ಕಾದ್ರೆ ರಚಿತಾ ರಾಮ್ ಅವ್ರಿಗೂ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಯಾಕಂದರೆ ಅವ್ರು ಇಲ್ಲಿ ಸೀರಿಯಲ್ ಮಾಡಿದರು. ಮತ್ತು ಇಲ್ಲಿರೋ ಹುಡುಗಿರಿಗೇ ಈಗ ಆದ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿರೋ ಹುಡುಗರೆಲ್ಲ ಪರಭಾಷೆಯಲ್ಲಿ ಹೆಸರು ಮಾಡ್ತಾ ಇದ್ದಾರೆ, ಅದೂ ಒಂದು ಹೆಮ್ಮೆ. ಸ್ಟ್ರಗ್ಲಿಂಗ್ ಅಂದರೆ ಈ 15 ವರ್ಷದಲ್ಲಿ ಬರೀ ಸ್ಟ್ರಗಲ್ಲೇ ಆಯಿತು. ನನ್ನ ಮದುವೆಗೆ ಮುಂಚೆ ತನಕನೂ ಸ್ಟ್ರಗಲ್ಲೇನೆ. ಪುಣ್ಯಾತ್ಗಿತ್ತಿರೋ ನಾನು ಎಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡಿದೆ, ಆದರೆ ಯಾವುದೂ ಒಳ್ಳೆ ದುಡ್ಡು ಬರೋ ದುಡ್ಡೂ ಬಂದಿಲ್ಲ. ಏನೋ ರೆಕಗ್ನೈಸೇಷನ್ ಅಂದರೆ ರೆಕಗ್ನೈಸ್ ಮಾಡ್ತಾರೆ. ಮಮತಾ ರಾವತ್ ಅಂದರೆ ಈ ಥರ ಸಿನಿಮಾ ಮಾಡಿದ್ರಿ ಅಲ್ವಾ, ಇದು ಮಾಡಿದ್ರಿ ಅಲ್ವಾ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಪೇಮೆಂಟ್ ಏನಾಗುತ್ತೆ, ಈಗ ಡೈರೆಕ್ಟರ್ ಮೇಡಮ್ ಏನೋ ಒಂದು ಬಡ್ಜೆಟ್ ಸಿನಿಮಾ ಮಾಡ್ತಾ ಇದೀನಿ, ಸ್ವಲ್ಪ ಹೆಲ್ಪ್ ಮಾಡಿ, ಈಗ ಹೆಲ್ಪ್ ಮಾಡಿ, ನಮ್ಮೂರ ಐಕ್ಳು ಅಂತ ಒಂದು ಸಿನಿಮಾ ಮಾಡಿದೆ, ಎಲ್ಲರೂ ಹೆಲ್ಪ್ ಮಾಡಿ ಅಂತಲೇ ಇದ್ದರೆ ನಮಗೂ ಈಗ ಕೇಳಿದ್ಮೇಲೆ ಮಾಡಲೇಬೇಕಾಗತ್ತೆ. ನಾವು ಬೇರೆ ಕಡೆ ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡು ನಾನು ಸಿನಿಮಾನೇ ಮಾಡಿದ್ದೀನಿ ವಿನಃ ನಾನು ಯಾವತ್ತೂ ನನಗೆ ನೀವು ಇಷ್ಟು ದುಡ್ಡು ಕೊಟ್ಟರೆ ಮಾಡ್ತೀನಿ, ಇಷ್ಟು ಕೊಟ್ಟರೆ ನಾನು ಮಾಡಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಮ್ಮನೆ ಪರಿಸ್ಥಿತಿ ಬೇರೆ ಇರುತ್ತೆ, ನಮ್ಮ ಮನೇಲಿರೋವಂಥ ಒಂದು ನಮಗೇನೋ ಹಣ ಬೇಕಿರುತ್ತೆ, ನಮ್ಮದೇನೋ ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಬೇರೆಯವ್ರಿಗೆ ಹೇರೋದಿದೆಯಲ್ಲ, ಅದು ತಪ್ಪಾಗುತ್ತೆ ಯಾವಾಗಲೂ. ಇಷ್ಟು ವರ್ಷದಲ್ಲೂ ನಾನು ಎಷ್ಟೋ ಜಾಗಗಳಿಗೆ ನಾನು ನಡ್ಕೊಂಡು ಹೋಗಿದ್ದೀನಿ ಆಯಿತಾ, ಆಟೋನಲ್ಲಿ ಹೋಗಿದ್ದೀನಿ. ಕೆಲವರು ನಡ್ಕೊಂಡು ಬಂದಿದ್ದೀವಿ, ಆಟೋನಲ್ಲಿ ಬಂದಿದ್ದೀವಿ ಅಂದರೆ ನಮಗೆ ನೋಡೋ ವಿಧಾನನೇ ಬೇರೆ. ಅದೇ ಕಾರಲ್ಲಿ ಬಂದು ಇಳಿದ್ರೆ ಓಹೋ ಅಂತಾರೆ. ಈ ಥರದ್ದೆಲ್ಲ ತುಂಬ ನೋಡಿದ್ದೀವಿ ನಾವು. ಅವ್ರು ಓಹೋ ಅನ್ನೋಕ್ಕೆ ನಾವು ಸಾಲಾಗಿಲ್ಲ ಮಾಡಿಕೊಂಡು ಕಾರ್ ತೊಗೊಳಕ್ಕೂ ಆಗಲ್ಲ EMI ಅಲ್ಲಿ. ಯಾಕಂದರೆ ನಮ್ಗೆ ಅರ್ನಿಂಗ್ಸ್ ಇದ್ದರೆ ನಾವು EMI ತಿಂಗಳ ಕಟ್ಕೊಂಡು ಹೋಗ್ಬೋದು. ನಮ್ಗೆ ಇವತ್ತು ದುಡ್ಡು ಬಂದರೆ ನಾಳೆ ಬರಲ್ಲ, ನಾಡಿದ್ದು ಬರಲ್ಲ. ನಮ್ಮ ಮನೆಯಲ್ಲಿ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಈ ಥರದ್ದೆಲ್ಲ ಇದ್ದಾಗ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದೇ ನಮ್ಮ ಇದು. ನಾನು ಯಾವತ್ತೂ ಇಷ್ಟು ಪ್ರೊಫೆಷ್ನಲ್, ನಾನು ಯಾವತ್ತೂ ಒಂದು ಸಾಲ ಮಾಡಿಲ್ಲ, ಯಾವುದೂ ಒಂದು EMI ಅಲ್ಲಿ ಏನೂ ತೊಗೊಂಡಿಲ್ಲ. ನಮ್ಮ ಹತ್ರ ಇದ್ದರೆ ತೊಗೋತೀವಿ. ನಾನು ನೋಡಿ ಬೇಕಿರೋ ಒಂದು ಬ್ರ್ಯಾಂಡೆಡ್ ಬಟ್ಟೆನೂ ಹಾಕ್ತಿರ್ಲಿಲ್ಲ, ಬ್ರ್ಯಾಂಡೆಡ್ ಸ್ಲಿಪ್ಪರ್ ಆಗಿರಲಿ, ಒಂದು ಹ್ಯಾಂಡ್ ಬ್ಯಾಗ್ ಇರಲಿ, ಅದು ಇತ್ತೀಚೆಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ದಾರೆ ಅನ್ನೋದು ಬಿಟ್ಟರೆ ಮೊದಲೆಲ್ಲ ನಮ್ಗೆ ಆ ಥರದ್ದೆಲ್ಲ ಇರಲಿಲ್ಲ. ಯಾಕಂದರೆ ಎಷ್ಟಿತ್ತೋ ಅಷ್ಟಕ್ಕೆ ಮಾಡಬೇಕು ಅಂತ. ನನಗೆ 15 ವರ್ಷದಲ್ಲಿ ನಾನು ಒಂದೇ ಗಾಡಿ ತೊಗೊಂಡಿದ್ದು, ಅದು ನಾನು ಆಲ್ಟೋ, ನನ್ನ ಹತ್ರ ಒಂದು ಪುಟ್ಟ ಕಾರ್ ಆಲ್ಟೋದು ನಾನು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ದು. ಈ 15 ವರ್ಷದಲ್ಲಿ 2 ಲಕ್ಷ ಕೊಟ್ಟು ಕಾರ್ ತೊಗೊಳಕ್ಕೆ ನಂಗೆ 15 ವರ್ಷ ಬೇಕಾಯಿತು. ಇದರಲ್ಲಿ ಲೆಕ್ಕ ಹಾಕಿ ನಮ್ಮ ಸ್ಟ್ರಗಲ್ ಎಷ್ಟಿರುತ್ತೆ ಅಂತ. ಅಂದರೆ ಸ್ಟ್ರಗಲ್ ಹೇಳ್ಕೊಬಾರ್ದು ಯಾವತ್ತೂ. ಯಾಕಂದರೆ ಸ್ಟ್ರಗಲ್ ಹೇಳ್ಕೊಂಡಿದ್ದ ತಕ್ಷಣ ಹಳೆಯದನ್ನು ನೆನ್ಪು ಮಾಡ್ಕೊಳ್ತಾ ಹೋದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಏನಿದೆ ನಮ್ಮ ಹತ್ರ ಅದಿದೆ ಇದಿದೆ ಅಂತ ತುಂಬ ಜನ ಹೇಳ್ಕೊಳ್ತಾರೆ, ಆದರೆ ಅದು ತಳುಕು ಬಳುಕು ಯಾವತ್ತೂ ಕೆಲಸಕ್ಕೆ ಬರೋದಿಲ್ಲ. ಈಗ ಎಷ್ಟೋ ಜನ ಸಾಲ ಮಾಡಿಕೊಂಡು ಪ್ರೊಫೆಷನಲ್ ಇದ್ದೀವಿ ಅಂದ ತಕ್ಷಣ ಹೈಫೈ ಕಾರ್ ತೊಗೊಳ್ತಾರೆ. ಅದಕ್ಕೆ ಕಟ್ಟದೇನೆ ಎಷ್ಟೋ ಜನ ಅದು ಸಾಲಗಳು ಮಾಡ್ಕೊಂಡು ಸುಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾಕೆ ಬೇಕು ಅಂತ ಪರಿಸ್ಥಿತಿ? ನಾವು ಹೆಂಗಿದ್ರೆ ಏನು, ನಮ್ಮ ಆ್ಯಕ್ಟಿಂಗ್ ಇಂಪಾರ್ಟೆಂಟ್, ನಾವು ಸ್ಕ್ರೀನ್ ಮೇಲೆ ಹೆಂಗೆ ಕಾಣ್ತೀವಿ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಹತ್ರ ಕಾರ್ ಇದೆಯಾ, ನಮ್ಮ ಹತ್ರ ಬಂಗ್ಲೆ ಇದೆಯಾ, ನಮ್ಮ ಹತ್ರ ಅಸೆಟ್ಸ್ ಇದೆಯಾ, ಅದು ಯಾವುದೂ ಆ್ಯಕ್ಟಿಂಗಿಗೆ ಇಂಪಾರ್ಟೆಂಟ್ ಆಗಿರಲ್ಲ. ತುಂಬ ಜನ ನನಗೆ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಅವಕಾಶಗಳನ್ನ ಕೊಟ್ಟು. ನಾನು ಅದನ್ನು ಏನು ನನ್ನ 100% ಎಫರ್ಟ್ ಹಾಕಿ ನಾನು ಡೆಡಿಕೇಟೆಡ್ ಆಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇವತ್ತು ಇಲ್ಲೇ ಇದ್ದೀನಿ, ನಾನು ಇನ್ನೂ ಇಂಡಸ್ಟ್ರಿಯಲ್ಲೇ ಇದ್ದೀನಿ, ಇಂಡಸ್ಟ್ರಿ ಬಿಟ್ಟು ಹೋಗಿಲ್ಲ. ಯಾಕೆ ಅಂದ್ರೆ ಇದೊಂದೇ ರೀಸನ್. ಡಿಮ್ಯಾಂಡ್ ಮಾಡಿಕೊಂಡು ಹೈಫೈ ಲೈಫ್ ತೋರಿಸ್ಕೊಂಡಿದ್ದರೆ ಬಹುಶಃ ನಾನು ಇವತ್ತು ಇರೋಕ್ಕಾಗ್ತಾನೆ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ. ನಿಮಗೆ ರಿಗ್ರೀಟ್ ಇದೆಯಾ? ನಾನು ಬಹಳ ದೊಡ್ಡ ಕನಸು ಕಂಡಿದ್ದೆ, ಆದರೆ ಆ ಮಟ್ಟಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ಇಂಡಸ್ಟ್ರಿಯಲ್ಲಿ. ಒನ್ಸ್ ಪ್ರೊಫೆಷನ್ ಯಾವುದೇ ಒಂದು ನೀವು ಆರಿಸ್ಕೊಂಡಾಗ ಸಕ್ಸಸ್ ಅನ್ನೋದು ನೀವು ನೋಡಲೇಬೇಕು. ಸಕ್ಸಸ್ ನೋಡಲಿಲ್ಲ ಅಂದರೆ ಆ ಪ್ರೊಫೆಷನ್ಗೆ ಒಂದು ಅರ್ಥ ಇರಲ್ಲ. ಬಟ್ ನಂಗೆ ಅದು ನೋವಿದ್ದೇ ಇದೆ. ನಾನು ಇಷ್ಟೆಲ್ಲ ನಾನು ಕೆಲಸ ಮಾಡಿದ್ರು ಮಮತಾ ರಾವತ್ ಅಂತ ಆ ಒಂದು ರೆಕಗ್ನೈಸೇಷನ್ ಬರ್ತಿಲ್ವಲ್ಲ ಅಂತ ನನಗೆ ಇವತ್ತಿಗೂ ಬೇಜಾರಿದೆ. ಏನು ಮಾಡೋಕ್ಕಾಗತ್ತೆ? ಅವಕಾಶ ಎಷ್ಟು ಬಂತೋ ನಾನು ಅಷ್ಟನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಅದು ಇಲ್ಲಿ ಬರೆದಿದ್ರೆ ಅದಾಗತ್ತೆ, ಬರೆದಿಲ್ಲ ಅಂದರೆ ಆಗಲ್ಲ. ನನಗೂ ಬೇಜಾರಿದೆ. ಮೊನ್ನೆ ಬಂದವರೆಲ್ಲ ಇವತ್ತು ಯಾವುದೋ ಲೆವೆಲಲ್ಲಿ ಅವ್ರನ್ನ ಎಲ್ಲ ಕರೆದು ಈ ಟಾಪಲ್ಲಿ ಇಟ್ಟಿರ್ತಾರೆ. ಸರಿ, ಶಿ ಈಸ್ ಡಿಸರ್ವಿಂಗ್. ನಾನು ಇರಲಿಲ್ವೇನೋ, ನಾನು ಲೈಟಾಗಿ ತೊಗೊಂಡು ಹೋಗ್ಬಿಡ್ತೀನಿ. ನಾನು ಅದನ್ನು ತಲೆಗೆ ಹಾಕ್ಕೊಂಡು ನಾನು ಟೆನ್ಷನ್ ಮಾಡಿಕೊಂಡು ನಾನು ಬಿ ಪಿ ತರಿಸ್ಕೊಂಡು ನನ್ನ ಹೆಲ್ತ್ ವೇಸ್ಟ್ ಆಗುತ್ತೆ, ನನ್ನ ಹೆಲ್ತ್ ಹಾಳಾಗುತ್ತೆ.